ಎಲ್ಲರೂ ಹೆಂಗದೀರಿ? ಆರಾಮಾಗಿದ್ದೀರೇನ್ರಿ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ, ಇವತ್ತು ನಾನು ಯಾಕಪ್ಪ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಇಡ್ಲಿ ಹಾಕ್ತಾ ಇದ್ದೆ, ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ. ನೋಡ್ರಿ, ಈ ಕಪ್ಪಿಲೆ ನಾನು 6 ಕಪ್ಪು ಇಡ್ಲಿ ರವೆ ಹಾಕಿದ್ದೀನಿ. ನಾನು ಹಾಕಿರೋದು ಹಿಂದೂಸ್ತಾನಿ ಸ್ಪೆಷಲ್ ಇಡ್ಲಿ ರವೆ ಅಂತ. ಸೊ ನಾನು ಇದನ್ನ ಫಸ್ಟ್ ಟೈಮ್ ಇದನ್ನು ತಗೊಂಡು ಇವತ್ತು ನಾನು ಇದರಲ್ಲಿ ಯಾವ ಥರ ಇಡ್ಲಿ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡ್ರಿ, ಇದು ಉದ್ದಿನಬೇಳೆ. ನೋಡ್ರಿ, ಇದು ಉದ್ದಿನಬೇಳೆ. ಸೊ ಇದರಲ್ಲೇ ನಾನು 6 ಕಪ್ಪು ಇದಕ್ಕೆ ರವೆ ಹಾಕಿದ್ದೀನಿ ರೀ. ಈಗ ನಾನು 1 ಕಪ್ ಅಷ್ಟು ಬೇಳೆನ ನೆನೆ ಇಡ್ತೀನಿ. ಇದನ್ನು ಚೆನ್ನಾಗಿ ತೊಳಿಬೇಕ್ರಿ, ಒಂದು 2-3 ಸಲ ತೊಳೆದು ಇದನ್ನು ನೆನೆ ಇಡಬೇಕ್ರಿ. ನೆನೆ ಇಟ್ಟು ರುಬ್ಕೋಬೇಕು. ನೋಡ್ರಿ, ಇಷ್ಟು ಉದ್ದಿನಬೇಳೆ ಸಾಕು. ನೋಡ್ರಿ, ಈ ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದು ನಾನು ಇದಕ್ಕೆ ನೀರು ಹಾಕೊಂಡ್ಬರ್ತೀನಿ. ನೋಡ್ರಿ, ಇದನ್ನ ನಾನು ನೀರಿಂದ 2-3 ಸಲ ತೊಳ್ಕೊಂಡು ಬಂದು ಈಗ ಇದಕ್ಕೆ ಫಿಲ್ಟರ್ ನೀರನ್ನ ಹಾಕಿಟ್ಟಿದ್ದೀನಿ. ಸೊ ಈಗ ಇದನ್ನ 2 ಸಲ ತೊಳ್ಕೊಂಡ್ಬಂದು ಇದನ್ನ ನೀರು ಹಾಕಿಡ್ಬೇಕು. ಇವಾಗ ನೋಡ್ರಿ, ನಮ್ಮ ಪಾಪ ಅಳ್ತಾ ಇದ್ದಾರೆ, ಡಿಸ್ಟರ್ಬ್ ಮಾಡ್ಕೋಬೇಡ್ರಿ. ನೋಡ್ರಿ, ನಾನು ಇದನ್ನ ಚೆನ್ನಾಗಿ ತೊಳ್ಕೊಂಡು ಬಂದೆ. ಇದಕ್ಕೆ ನೀರು ಹಾಕಿ ಇಟ್ಟಿದ್ದೀನಿ, ಇದು ನೆನಿಬೇಕು. ಸೊ ಇದನ್ನ ಮುಚ್ಚಿಡೋಣ ಬರ್ರಿ. ಇವತ್ತು ನಾವು ನಿನ್ನೆ ಮಳೆ ಬಂತು, ಹಾಗಾಗಿ ಒಳಗೆ ತೊಗೊಂಡ್ಬಂದು ಹಾಕಿದೆ. ಇವತ್ತನ್ನೆಲ್ಲ ಮುಚ್ಚಿಡಬೇಕು. ಮುಚ್ಚಿಡೋಣ ಮಾಡಿ. ನೋಡಿ, ಬೆಳಗ್ಗೆ ಉದ್ದಿನಬೇಳೆ ನೆನೆ ಹಾಕಿದ್ನೆಲ್ಲ ರುಬ್ಕೊಂಡು ಬಂದಿದ್ದೀನಿ. ಈ ಥರ ಸಣ್ಣಗೆ ರುಬ್ಬಬೇಕು, ಕ್ರೀಮ್ ಥರ ಆಗಬೇಕು. ಚೆನ್ನಾಗಿ ರುಬ್ಕೋಬೇಕು. ಇದು ಇಡ್ಲಿ ರವೆನ ನಾನು ನೆನೆ ಹಾಕಿದ್ನಲ್ಲ, ನೀರನ್ನ ಬಸ್ಕೊಂಡ್ಬಂದಿದ್ದೀನಿ. ಈ ಥರ ಹಿಂಡ್ಕೊಂಡು ಕೈಯಿಂದ ಈ ಥರ ಹಿಂಡ್ಕೊಂಡು ರುಬ್ಕೋಬೇಕು. ನೋಡ್ರಿ, ನೀರೆಲ್ಲ ಹಿಂಡ್ಕೊಂಡು ರವೆನ ತೆಗೆದಿದ್ದೀನಿ. ಇದಕ್ಕೆ ನಾವು ಉದ್ದಿನಬೇಳೆ ಪೇಸ್ಟ್ನ ಹಾಕೋಣ ಬನ್ನಿ. ಇದನ್ನ ಕೈಯಿಂದ ಚೆನ್ನಾಗಿ ಉದ್ದಿನಬೇಳೆ ರವೆ ಎರಡನ್ನೂ ಕಲಿಸ್ಬೇಕು. ಇದು ಉದ್ದಿನಬೇಳೆ ನೆನೆ ಹಾಕಿರೋ ನೀರು. ಇದನ್ನ ಯಾರು ಚೆಲ್ಲಬೇಡ್ರಿ. ಇದು ಹದ ಬರಬೇಕು ಅಂತೇಳಿ ನಾವು ನೀರು ಎಷ್ಟು ಬೇಕೋ ಅಷ್ಟು ಬೆರೆಸ್ಕೋಬೇಕು. ಈ ಜಾರಲ್ಲಿ ನಾವು ಏನು ಉದ್ದಿನಬೇಳೆ ರುಬ್ಬಿರ್ತೀವಲ್ಲ, ಸ್ವಲ್ಪ ಎಲ್ಲ ಹತ್ಕೊಂಡಿರುತ್ತೆ. ಸೊ ಇದರಲ್ಲೇ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಇನ್ನೊಂದ್ಸಲ ಇದನ್ನ ಚೆನ್ನಾಗಿ ಕಲಸಿ ಒಂದು ಪಾತ್ರೆನ ಮುಚ್ಚಿಟ್ಬಿಡಿ, ತಟ್ಟೆ ಮುಚ್ಚಿಟ್ಬಿಡಿ. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ನಾವು ಇಡ್ಲಿ ತೆಗೆದ್ವಿ. ಈ ಥರ ಹುಬ್ಕೊಂಡಿದೆ. ಇದನ್ನು ಒಂದ್ಸಲ ಹಿಂಗೆ ಕಲಿಸ್ಬೇಕು ಚೆನ್ನಾಗಿ. ಎಲ್ಲನೂ
ಅಪ್ಪಿ ತಪ್ಪಿ ಇದು ಗಟ್ಟಿ ಅನ್ನಿಸ್ತು ಅಂದರೆ ನಿನ್ನೆ ಉದ್ದಿನಬೇಳೆ ನೀರು ಉಳಿದಿತ್ತಲ್ಲ ಅದನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಅದನ್ನು ಯಾರೂ ಚೆಲ್ಲಬಾರ್ದು, ಹಾಗೆ ಇಟ್ಕೋಬೇಕು. ಒಂದು ಲೋಟದಲ್ಲಿ ಇಟ್ಕೊಂಡು ಮುಚ್ಚಿಟ್ಕೊಂಡಿರಬೇಕು. ಅದನ್ನು ಹಾಕ್ಕೊಂಡು ನಾವು ಇದನ್ನು ಮಾಡಬೇಕು. ಎಲ್ಲ ಮನೇಲಿ ತುಂಬ ಜನ ಇದ್ದರೆ ಎಲ್ಲ ಇಡ್ಲಿ ರವೆ ಖಾಲಿ ಆಗುತ್ತೆ ಅನ್ನೋದಿದ್ರೆ ಇದಕ್ಕೆ ಸೋಡಾ ಪುಡಿ ಉಪ್ಪು ಹಾಕಿ ಒಂದು 10 ನಿಮಿಷ ಬಿಟ್ಟು ನೀವು ಇಡ್ಲಿ ಹಾಕೋಬೋದು. ಇಲ್ಲ ಮನೇಲಿ ಇಬ್ಬರೇ ಇದ್ದೀವಿ ಅಂದರೆ ನಮಗೆ ಎಷ್ಟು ಬೇಕು ಅಷ್ಟನ್ನ ಒಂದು ಬೌಲಲ್ಲಿ ತೆಕ್ಕೊಂಡು ಅದಕ್ಕೆ ಉಪ್ಪು ಮತ್ತು ಸೋಡಾನ ಮಿಕ್ಸ್ ಮಾಡಿ ನಾವು ಒಂದು 5-10 ನಿಮಿಷ ಬಿಟ್ಟು ನಾವು ಇಡ್ಲಿ ಹಾಕೋಬೋದು. ನೋಡಿ ನಮ್ಮ ಮನೇಲಿ ಈ ಥರ ಇಡ್ಲಿ ಪಾತ್ರೆ ಇದೆ. ಸೊ ಒಂದು ಸಲ ಹಾಕಿದರೆ 16ರಿಂದ 17 ಇಡ್ಲಿ ಬರುತ್ತೆ ಇದರಲ್ಲಿ. ಇದು ಒಂದು ಸ್ಟೋರಿ ಇದೆ. ಏನಪ್ಪ ಅಂದರೆ ನಮ್ಮ ಮದುವೆಯಲ್ಲಿ ಒಬ್ಬರು ಜೋಶಿ ಅಣ್ಣ ಅಂತ ಇದ್ದಾರೆ, ಅವ್ರು ನಮ್ಗೆ ಇದನ್ನು ಗಿಫ್ಟಾಗಿ ಕೊಟ್ಟಿದ್ದು. ನಮಗೆ ತುಂಬ ಖುಷಿ ಆಯಿತು. ಪ್ರತಿ ಸಲನೂ ನಾವು ಇಡ್ಲಿ ಮಾಡಿದಾಗ ಇದನ್ನು ಅವ್ರು ಕೊಟ್ಟಿರೋದನ್ನ ನಾವು ನೆನ್ಪು ಮಾಡ್ಕೋತೀವಿ. ಏನಿಲ್ಲ ಅಂದರೂ ಒಂದು 10ರಿಂದ 15 ಸಲ ನಾವು ಇದರಲ್ಲೇ ಇಡ್ಲಿ ಮಾಡಿದಾಗೆಲ್ಲ ಇದು ಜೋಶಿಯನ್ನು ಕೊಟ್ಟಿರೋದು ಅಂತ ನಾವು ನೆನ್ಪು ಮಾಡ್ಕೊತಾ ಇರ್ತೀವಿ. ಅವ್ರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು. ತುಂಬ ಯೂಸ್ಫುಲ್ ಆಗೈತಿ ಇದು. ಸುಮ್ಮನೆ ಹಣ ಗಿಣ ಮುಯಿ ಮಾಡೋಕ್ಕಿಂತ ಈ ಥರದ್ದು ಏನಾದರೂ ಕೊಟ್ಟರೆ ಮನೆಗೆ ತುಂಬ ಯೂಸ್ ಆಗುತ್ತೆ. ಪ್ರತಿ ಸಲನೂ ಅವ್ರನ್ನ ನಾವು ನೆನೆಸ್ಕೊಳ್ಳೋ ಹಾಗೆ ಆಗುತ್ತೆ. ಅವ್ರಿಗೆ ಇಡ್ಲಿ ಪಾತ್ರೆನ ತೊಳೆದ್ಮೇಲೆ ಇದರಲ್ಲಿ ನೀರಿನ ಅಂಶ ಇರಬಾರ್ದು, ಆ ಥರ ಚೆನ್ನಾಗಿ ತೊಳಿಬೇಕು, ಒರೆಸ್ಬೇಕು. ನಮ್ಮ ಮನೆಗೆ ಇದು ಜಾಸ್ತಿ ಹಿಟ್ಟಾಗಿರೋದು, ಹಾಗಾಗಿ ನಾನು ಇದನ್ನು ಸ್ವಲ್ಪ ತೆಗೆದು ಫ್ರಿಜ್ಜಲ್ಲಿ ಇಡ್ತೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ನಾವು ಮಲ್ಲಿಗೆ ಇಡ್ಲಿನ ಹಾಕ್ಕೊಂಡು ತಿನ್ಬೋದು. ಈಗ ನಾನು ಯಾವ ಥರ ಅಂತ ತೋರಿಸ್ತೀನಿ. ಇದನ್ನು ಯಾಕೆ ತೆಗಿತಿದ್ದೀನಿ ಅಂದರೆ ಇದಕ್ಕೆ ಉಪ್ಪು ಸೋಡಾ ಪುಡಿ ಹಾಕಿದರೆ ಕೆಟ್ಟೋಗ್ಬಿಡುತ್ತೆ ಹಿಟ್ಟು. ಹಾಗಾಗಿ ಇದು ಪ್ಲೇನ್ ಹಿಟ್ಟು, ಹಾಗಾಗಿ ಇದನ್ನು ತೆಗಿತಾ ಇದ್ದೀನಿ. ತೆಗೆದು ನಮ್ಗೆ ಯಾವಾಗ ಬೇಕೋ ಆವಾಗ ಉಪ್ಪು ಸೋಡಾನ ಸೇರಿಸ್ಕೊಂಡು ಒಂದು 5-10 ನಿಮಿಷ ಬಿಟ್ಕೊಂಡು ನಾವು ಬಿಸಿ ಬಿಸಿಯಾಗಿ ಇಡ್ಲಿ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಲಾಸ್ಟ್ ಇಡ್ಲಿ ಹಿಟ್ಟೆಲ್ಲ ಖಾಲಿ ಆದಮೇಲೆ ರವೆನ ನಾವು ಅದನ್ನು ಕೈಯಿಂದ ಎಲ್ಲ ತೆಗೆದುಬಿಟ್ಟು ಮುಖಕ್ಕೆ ಎಲ್ಲ ಹಚ್ಕೊಂಡು ಸ್ಕ್ರಬ್ ಮಾಡಿಕೊಂಡ್ರೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಸ್ವಲ್ಪ ರಿಮೂವ್ ಆಗುತ್ತೆ. ಆಮೇಲೆ ಸ್ವಲ್ಪ ಫ್ರೆಶ್ ಫೀಲ್ ಆಗುತ್ತೆ. ಮಾಡ್ಕೊಳ್ಳಿ ಮನೆಯಲ್ಲಿ. ನೋಡ್ರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಇದು ಅಡಿಗೆ ಸೋಡಾ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಮೊದಲಿಗೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರ್ಕೋಬೇಕು, ಸ್ವಲ್ಪ ಹಾಕೊಂಡು. ಇಡ್ಲಿ ಅಂಟ್ಕೊಳ್ಳೋದಿಲ್ಲ. ಇದ್ರ ಬದಲಿ ಬಟರ್ ಪೇಪರ್ಸನ್ನು ಹಾಕೋಬೋದು, ಆದರೆ ನಮ್ಮ ಮನೇಲಿ ಇಲ್ಲ, ಹಾಗಾಗಿ ನಾನು ಎಣ್ಣೆ ಸವರ್ಕೊತಾ ಇದ್ದೀನಿ. ನೋಡಿ, ನಿಮ್ಗೆ ಇಡ್ಲಿ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನೀವು ಮಾಡ್ಕೋಬೋದು. ದೊಡ್ಡ ಇಡ್ಲಿನೂ ಮಾಡ್ಕೋಬೋದು ಇದರಲ್ಲೇ. ನೋಡಿ, ಸ್ನಾನಕ್ಕಂತ ನಾವು ನೀರು ಕಾಯಿಸಿದ್ವಿ, ಹಾಗಾಗಿ ಇದು ನಮ್ಮ ಮನೆಯವರ ಐಡಿಯಾ. ಟೈಮ್ ಸೇವ್ ಆಗುತ್ತೆ, ಆಮೇಲೆ ಬೇಗ ಇಡ್ಲಿ ಆಗುತ್ತೆ ಅಂತ ಕಾದಿರೋ ಬಿಸಿನೀರನ್ನ ನಾವು ಇದಕ್ಕೆ ಹಾಕ್ತಾ ಇದ್ದೀವಿ. ನೋಡಿ, ಇಷ್ಟು ನೀರು ಹಾಕಬೇಕು ಕೆಳಗಡೆ ಹಾಕಿ. ಆಮೇಲೆ ಇನ್ನೊಂದು ಇದಕ್ಕೆ ಟಿಪ್ಸ್ ಏನಪ್ಪ ಅಂದರೆ, ಬಿಸಿನೀರು ಕಾದು ಇಡ್ಲಿ ಮೇಲೆ ಇಡ್ಲಿ ರೆಡಿ ಆಗುತ್ತಲ್ಲ, ಪಾತ್ರೆ ಸುತ್ತ ಎಲ್ಲ ಕರ್ರಗಾಗ್ಬಿಟ್ಟಿರುತ್ತೆ. ಹಾಗಾಗಿ ಅದನ್ನು ನಾವು ತಡೆಗಟ್ಟಬೇಕು ಅಂಥೇಳಿ ಸ್ವಲ್ಪ ಮನೇಲಿರೋಂಥ ಹುಣಸೆಹಣ್ಣು ಇಲ್ಲ ಯೂಸ್ ಮಾಡಿ ಇಟ್ಟಿರೋಂತಹ ನಿಂಬೆ ಹಣ್ಣನ್ನು ಹೋಳು ಇದರಲ್ಲಿ ಹಾಕಬೇಕು. ಕೆಳಗಡೆ ಹಾಕಿದರೆ ಯಾವುದೇ ಥರ ಪಾತ್ರೆ ಹಾಳಾಗೋದಿಲ್ಲ, ಆಮೇಲೆ ಕರ್ಗನ ಆಗೋದಿಲ್ಲ. ಇದಾದಮೇಲೆ ನಾವು ಇದಕ್ಕೆ ಇಡ್ಲಿನ ಹಾಕಿಟ್ಟಿರೋ ಪ್ಲೇಟ್ನ ನಾವು ಈ ಥರ ನೀಟಾಗಿ ಇಟ್ಕೋಬೇಕು. ಯಾವುದೇ ಥರ ಗಲಿಬಿಲಿ ಮಾಡ್ಕೋಬಾರ್ದು. ನಿಧಾನವಾಗಿ ಇಟ್ಕೊಂಡು ನೋಡಿ, ಸ್ಟವ್ ಅಂಟಿಸ್ಕೊಂಡು ಈಗ ಇಡ್ಲಿಗೆ ಇಟ್ಕೋತಾ ಇದ್ದೀವಿ. ಬಿಗಿಯಾಗಿ ಮುಚ್ಕೊಂಡು ಒಂದು 10ರಿಂದ 15 ನಿಮಿಷ ಇದನ್ನು ಬೇಗ ಬಿಡಬೇಕು. ಇದಾದ
ನೋಡಿ, ನಮ್ಮನೆಯವ್ರಿಗೆ ಇದು ಸಬ್ಬಸ್ಗಿ ಸೊಪ್ಪು ಅಂದರೆ ತುಂಬ ಇಷ್ಟ. ಹಾಗಾಗಿ ಅವ್ರಿಗೆ ಇಡ್ಲಿಲಿ ಇದನ್ನು ಹಾಕಿ ಬೇರೆ ಇಡ್ಲಿ ಮಾಡ್ಕೊಡ್ತೀನಿ. ಸೊ ನೋಡಿ, ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳೆದು ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರವೆ ಜೊತೆ ಮಿಕ್ಸ್ ಮಾಡಾದ್ರೂ ಹಾಕ್ಬೋದು, ಇಲ್ಲ ಅದು ಇಡ್ಲಿ ಸೆಟ್ಟಲ್ಲಿ ಇಡ್ಲಿ ಎಲ್ಲ ರವೆ ಎಲ್ಲ ಹಾಕ್ಬಿಟ್ಟು ಇದ್ರ ಮೇಲೆ ಬಿಡಿಸ್ಬಿಟ್ಟಾದ್ರೂ ಕೊಡ್ಬೋದು. ಫ್ಲೇವರು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮಾಡಿಕೊಡಿ. ಯಾವ್ಯಾವ ತರಕಾರಿ ಯಾರ್ಯಾರಿಗೆ ಇಷ್ಟನೋ, ಕ್ಯಾರೆಟ್ ಆಗಿರ್ಬೋದು, ಏನಾದರೂ ಅವ್ರಿಗೆ ಯಾವ ತರಕಾರಿ ಇಷ್ಟನೋ ಅದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ನೀವು ಇಡ್ಲಿ ರವೆದಲ್ಲೂ ಮಿಕ್ಸ್ ಮಾಡಿ ತಿನ್ನಿಸ್ಬೋದು, ಒಳ್ಳೆಯದು. ನೋಡಿ, ಯಾವಾಗಲೇ ನಾವು ಇಡ್ಲಿ ಇಟ್ಟು ಬಂದಿದ್ವಲ್ಲ, ಸೊ ಇವಾಗ ಇಡ್ಲಿ ಆಗಿದೇನೋ ಇಲ್ಲೋ ಅಂತ ನೋಡೋಣ ಬನ್ನಿ. ನೋಡಿ, ಇಷ್ಟು ಚೆನ್ನಾಗಿ ಮಲ್ಲಿಗೆ ಇಡ್ಲಿ ಬಂದಿದೆ. ಸೊ ಒಂದು ಈ ಥರ ಟೇಬಲ್ ಸ್ಪೂನ ತಗೊಂಡು ಈ ಥರ ನಾವು ಈ ಥರ ಅದ್ಬಿಟ್ಟು ನೋಡಬೇಕು. ಇದಕ್ಕೆ ಅಂಟಿಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಫ್ ಮಾಡ್ತೀನಿ ನಾನು, ಸ್ಟವ್ನ ಆಫ್ ಮಾಡಿ ಈಗ ಇದನ್ನ ಕೆಳಗೆ ಇಟ್ಟು ಇಡ್ಲಿ ತೆಗಿತೀನಿ. ಇದ್ರೆ ನೀವು ಬಿಸಿ ಬಿಸಿ ಇಡ್ಲಿನ ಇದೆಲ್ಲ ಹಾಕೋಬಹುದು, ಬಿಸಿ ಆಗಿರುತ್ತೆ ಯಾವಾಗಲೂ. ಬನ್ನಿ ಇವಾಗ ನಾವು ಇಡ್ಲಿನ ತೆಗಿಯೋಣ. ಆದಷ್ಟು ಫ್ಲಾಟ್ ಆಗಿರೋ ಸ್ಪೂನ್ನ ಯೂಸ್ ಮಾಡ್ರಿ. ನೋಡಿ, 2 ಸ್ಪೂನ್ ಇದ್ರೆ ನೀವು ಈ ಥರ ತೆಗಿಬೋದು. ನೋಡಿ, ಈ ಥರ ತೆಗೆದು 1 ಸ್ಪೂನಲ್ಲೂ ತೆಗಿಬೋದು, 2 ಸ್ಪೂನಲ್ಲೂ ತೆಗಿಬೋದು. ನೋಡಿ, ಇದು 3 ಪ್ಲೇಟ್ನ ನಾನು ತೆಗೆದು ಇಟ್ಕೊಂಡೆ. ಯಾಕಂದರೆ ನಾನು ಒಂದೊಂದೇ ಇಡ್ಲಿ ತೆಗೆಯೋಷ್ಟರಲ್ಲೇ ಇದು 2 ಪ್ಲೇಟ್ ಹಾರ್ಕೊಂಡಿರುತ್ತೆ ಅಂತ. ಸೊ ಬಿಸಿ ಇರುತ್ತೆ, ಆದಷ್ಟು ಕೇರ್ಫುಲ್ಲಾಗಿ ಮಾಡಿ, ಬಟ್ಟೆ ಗಿಟ್ಟೆ ಎಲ್ಲ ಹಿಡ್ಕೊಂಡ್ಬಿಟ್ಟು ಮಾಡಿ. ನೋಡಿ, ಎತ್ಕೊಂಬ ಮಗ. ಮಲ್ಲಿಗೆ ಥರ ಇರೋಂತಹ ರವೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡ್ರಿ ಇಡ್ಲಿನ ಹತ್ರ ಬಾ, ನೋಡ್ರಿ ಬ್ರೆಡ್ ಥರ ಎಷ್ಟು ಚೆನ್ನಾಗಿ ಹಳ್ಕೊಂಡಿದೆ, ತುಂಬ ಸಾಫ್ಟ್ ಆಗಿದೆ. ನೋಡ್ರಿ, ಮಕ್ಕಳಿಗೂ ತಿನ್ನಿಸ್ಬೋದು. ತುಂಬ ಸಾಫ್ಟ್ ಆಗೈತ್ರಿ. ನೋಡಿ, ನಾನು ಎಷ್ಟು ಕಷ್ಟಪಟ್ಟು ನಿಮಗೋಸ್ಕರ ನಾನು ಮಲ್ಲಿಗೆ ಅಂತಹ ಮೃದು ಆಗಿರೋ ಇಡ್ಲಿನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವ್ಯಾವ ಥರ ರೆಸಿಪೀಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು, ಹಾಕಬೇಕು ಅನ್ನೋದನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಬಾಯ್.